ನವರಾತ್ರಿ 5ನೇ ದಿನ ಪ್ರಸಾದಕ್ಕೆ ನಾನು ಮಾಡ್ಕೊಂಡು ಬಂದಿದ್ದೀನಿ ಗೋಧಿ ಹುಗ್ಗಿ ಪಾಯಸನ. ಟೆಂಪಲ್ ಸ್ಟೈಲ್ ಗೋಧಿ ಹುಗ್ಗಿ ಪಾಯಸನ ಹೇಗೆ ಮಾಡೋದು ಅಂತ ನಿಮಗೂ ಹೇಳ್ಕೊಡ್ತೀನಿ ಬನ್ನಿ. ಫಸ್ಟಿಗೆ ಕುಕ್ಕರ್ಗೆ ನಾನು ಗೋಧಿ ನುಚ್ಚನ್ನು ಹಾಕಿ ಚೆನ್ನಾಗಿ 2 ಸಲ ತೊಳೆದು, ಹಾಗೆ 5 ಲೋಟ ನೀರು ಹಾಕಿ ಸ್ವಲ್ಪ ಚಿಟಿಕೆ ಉಪ್ಪು ಹಾಕಿ ಕುಕ್ಕರ್ ವಿಷಲ ಮುಚ್ಚಿ 5 ವಿಷಲ್ನ ತಗೊಂಡಿದ್ದೀನಿ. ನೆಕ್ಸ್ಟ್ ಅರ್ಧ ಕಪ್ಪಷ್ಟು ತೆಂಗಿನಕಾಯಿನ ತುರ್ಕೊಂಡು ಅದನ್ನು ಮಿಕ್ಸಿ ಜಾರ್ಗೆ ಹಾಕಿ 2 ಏಲಕ್ಕಿ ಸ್ವಲ್ಪ ನೀರು ಹಾಕಿ ಚೆನ್ನಾಗಿ ರುಬ್ಕೊಂಡು ಬಂದಿದ್ದೀನಿ. ಅದನ್ನೆಲ್ಲ ನೆಕ್ಸ್ಟ್ ಸ್ಟೇನರ್ಗೆ ಹಾಕಿ ಚೆನ್ನಾಗಿ ಸೋಸಿ ಹಾಲನ್ನು ತಗೊಂಡಿಡಬೇಕು. ನೆಕ್ಸ್ಟ್ ಗೋಧಿ ನುಚ್ಚು ಬೆಂದಿದೆಯಾ ಅಂತ ನೋಡಿಬಿಟ್ಟು ಈ ಮಾಡಿರೋ ಕಾಯಿ ಹಾಲನ್ನು ಹಾಕಿ ಚೆನ್ನಾಗಿ ಕುದಿ ಬರಿಸ್ಬೇಕು. ನೋಡಿ ಕನ್ಸಿಸ್ಟೆನ್ಸಿ ಇಲ್ಲೇ ನೀವು ನೋಡ್ಕೊಳ್ಳೋದು, ದಪ್ಪ ಬೇಕಾ ತೆಳ್ಳಗೆ ಬೇಕಾ, ಬೇಕಿದ್ರೆ ದಪ್ಪ ಆದರೆ ಸ್ವಲ್ಪ ನೀರು ಕೂಡ ಆ್ಯಡ್ ಮಾಡ್ಕೊಳ್ಬೋದು. ನೆಕ್ಸ್ಟ್ ಇದು ಚೆನ್ನಾಗಿ ಕುದಿ ಬರ್ತಿದ್ದಂಗೆ ಅದಕ್ಕೆ ನಾನು 1.5 ಲೋಟದಷ್ಟು ಜೋನಿ ಬೆಲ್ಲನ ಹಾಕ್ಕೊಂಡಿದ್ದೀನಿ. ನಾನು ಇಲ್ಲಿ ಜೋನಿ ಬೆಲ್ಲ ಹಾಕಿರೋದ್ರಿಂದ ಲಾಸ್ಟಿಗೆ ನಾನು 1 ಸ್ಪೂನ್ ಸಕ್ಕರೆ ಕೂಡ ಆ್ಯಡ್ ಮಾಡಿದ್ದೀನಿ. ನೋಡಿ ಎಷ್ಟು ಬ್ಯೂಟಿಫುಲ್ಲಾಗಿ ಕಲರ್ ಬಂದಿದೆ ಬೆಲ್ಲ ಹಾಕಿದ್ದಕ್ಕೆ. ಆದರೆ ಲಾಸ್ಟಿಗೆ ನಾನು 1 ಸ್ಪೂನ್ ಸಕ್ಕರೆ ಹಾಕೋದ್ರಿಂದ ಇದ್ರ ಟೇಸ್ಟ್ ಎನ್ಹ್ಯಾನ್ಸ್ ಆಗುತ್ತೆ. ಮತ್ತು ಆಪ್ಷನಲ್ಲಾಗಿ ನಾನು ಇದಕ್ಕೆ ಪೈನಾಪಲ್ ಎಸೆನ್ಸ್ನ ಹಾಕಿದ್ದೀನಿ. ಇದು ಟೋಟ್ಲಿ ಆಪ್ಷನಲ್, ನಿಮಗೆ ಬೇಕಿದ್ದರೆ ಹಾಕ್ಕೊಳ್ಳಿ, ಇಲ್ಲದಿದ್ದರೆ ನೀವು ಸ್ಕಿಪ್ ಮಾಡ್ಬೋದು. ಲಾಸ್ಟಿಗೆ 1 ಸ್ಪೂನ್ ತುಪ್ಪ ಹಾಕಿಬಿಟ್ಟು ಗೋಡಂಬಿ ದ್ರಾಕ್ಷಿ ಹಾಗೆ 2 ಲವಂಗನ ಹಾಕಿಬಿಟ್ಟು ಹುರಿದ್ಬಿಟ್ಟು ಅದನ್ನು ಪಾಯಸಕ್ಕೆ ಹಾಕಿಬಿಟ್ರೆ ನಿಮ್ಮ ಪಾಯಸ ಅಂತೂ ರೆಡಿ. ಇದಂತೂ ಸಖತ್ತಾಗಿ ಟೆಂಪಲ್ ಸ್ಟೈಲಲ್ಲಿ ಬಂದಂಗೆ ಬಂದಿತ್ತು. ನಾನು ಸ್ವಲ್ಪ ಇದನ್ನು ತೆಳುಗೆ ಮಾಡ್ಕೊಂಡಿದ್ದೀನಿ, ನಿಮಗೆ ಬೇಕಿದ್ದರೆ ಸ್ವಲ್ಪ ದಪ್ಪಗೆ ಮಾಡ್ಕೊಂಡು ಕೂಡ ತಿನ್ಬೋದು. ನೀವು ಮನೇಲಿ ಮಾಡಿ ನೋಡಿ, ಹಾಗೆ ಹೇಗಾಗಿತ್ತು ಅಂತ ನನಗೆ ಮರಿದೇ ತಿಳಿಸಿ. ಅಲ್ಲಿವರೆಗೂ ಹೊಸ ರೆಸಿಪಿ ರೀಲ್ ಜೊತೆ ಬರ್ತೀನಿ. ಟೇಕ್ ಕೇರ್, ಬಾಯ್.